ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಕನ್ನಡದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತೇನೆ. ಪ್ರತಿ ವರ್ಷ ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಒಂದು ಕ್ವಶನ್ಸ್ ಈ ಚಾಪ್ಟರಿಂದ ಬರ್ತಾ ಇದೆ. 10 or 15 ಮಾರ್ಕ್ಸಿಗೆ ಇಲ್ಲಿ ಈ ಚಾಪ್ಟರಿಂದ ರಿಪೀಟೆಡ್ ಆಗಿ ಬರೋದ್ರಿಂದ ಇದೊಂದು ಕ್ಲಾಸನ್ನು ಇವತ್ತು ನಾನು ತಗೊಳ್ತಾ ಇದ್ದೇನೆ. ಚಾಪ್ಟರ್ ಹೆಸರು ದಿವಾನಖಾನೆಯ ಅಂದ-ಚಂದ. ಬರೆದವರು AN ಮೂರ್ತಿರಾವ್ ಅಂತ. ದಿವಾನಖಾನೆಯ ಅಂದ-ಚಂದ ಅಂದರೆ ಒಂದು ಕೋಣೆಯದು ಅಂದ-ಚಂದ ಅದರ ಬಗ್ಗೆ ಆಗಿರ್ತದೆ. ಇಲ್ಲಿ ಲೇಖಕರು ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಥವಾ ಮನೆ ಕಟ್ಟುವಾಗ ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೇವೆ, ಹೇಗೆಲ್ಲ ಕಷ್ಟಪಟ್ಟು ಒಂದೊಂದು ಇಟ್ಟಿಗೆಗಳನ್ನು ಕಷ್ಟಪಟ್ಟು ತಂದು ಅದನ್ನು ಮನೆ ಕಟ್ತೇವೆ, ಮನೆ ಕಟ್ಟಿದ ಮೇಲೆ ಮನೇನ ಹೇಗೆಲ್ಲ ಡೆಕೋರೇಷನ್ ಅಂದರೆ ಅಲಂಕಾರವಾಗಿ ಇಡ್ತೇವೆ, ಆ ಮನೆ ಸಂಪೂರ್ಣವಾಗಿ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ, ಅಥವಾ ಮನೆಯನ್ನು ಹೇಗೆ ಕಟ್ಕೊಂಡು ಬರೀ ಕಟ್ಟಿದರೆ ಸಾಕಾಗ್ತದೆ, ಆ ಮನೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ಅಲಂಕಾರಿಕವಾಗಿ ಇಡಬೇಕು, ನೋಡಲಿಕ್ಕೆ ಅದನ್ನು ಶೃಂಗಾರವಾಗಿಡಬೇಕು, ಇಡ್ತಾರೆ ಮಹಿಳೆಯರು ಅಂತ ಅವರಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವಿಡಿಯೋದಲ್ಲಿ, ಈ ಪಠ್ಯಭಾಗದಲ್ಲಿ. ಅಂದರೆ ಲೇಖಕರಿದ್ದಾರಲ್ಲ, ಅವರ ವೈಫ್ ಇದ್ದಾರೆ ಲಲಿತಾದೇವಿ ಅಂತ. ಅವರು ಹಸ್ಬೆಂಡ್ ಮನೆ ಕಟ್ಟಿದ್ರಲ್ವ, ಆ ಮನೇನ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡ್ತಾರೆ ಅಂದರೆ ಅವರಿಗೆ ತುಂಬ ಈ ಶೃಂಗಾರ, ಮನೆಯನ್ನು ಶೃಂಗರಿಸೋದ್ರಲ್ಲಿ, ಮನೆಯನ್ನು ಸ್ವಲ್ಪ ಸುಂದರವಾಗಿ ಇಡೋದ್ರಲ್ಲೇ ಅವರಿಗೆ ಜಾಸ್ತಿ ಆಸೆ ಇರೋದ್ರಿಂದ ಅವರಿಗೆ ಹಸ್ಬೆಂಡಿಗೆ ಬೇಕಾಗುವಂಥ ಆ ಮನೆಯಲ್ಲಿರುವಂತಹ ಸ್ವಾತಂತ್ರ್ಯ ಏನಿದೆ ಅದು ಅವರಿಗೆ ಮುಖ್ಯವಾಗಿರುವುದಿಲ್ಲ. ಅದರ ಹೊರತಾಗಿ ಮನೆಯನ್ನು ಶೃಂಗರಿಸಬೇಕು, ಅವರು ಎಲ್ಲಾದರೂ ಹೋಗಿ ಏನಾದರೂ ನೋಡ್ಕೊಂಡು ಬಂದರೆ ಅದನ್ನು ನಮ್ಮ ಮನೆಯಲ್ಲಿ ಕೂಡ ಹಾಗೆ ಮಾಡಬೇಕು ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಆಗಿರ್ತದೆ ಲೇಖಕರ ಹೆಂಡತಿಯದ್ದು. ಸೊ ಈ ಪ್ರಬಂಧದ ಮೇಯ್ನ್ ವಿಷಯ ಏನಂದರೆ ದಿವಾನಖಾನೆಯ ಅಂದ-ಚಂದ ಪ್ರಬಂಧ. ಇದರ ಹೆಸರೇ ಸೂಚಿಸುವಂತೆ ಒಂದು ಮನೆಯ ದಿವಾನಖಾನೆಯ ಸೌಂದರ್ಯಾಲಂಕಾರಕ್ಕೆ ಪ್ರತೀಕವಾಗಿದೆ. ಲೇಖಕರು ಮತ್ತು ಪತ್ನಿ ಲಲಿತಾದೇವಿಯ ನಡುವೆ ನಡೆಯುವ ಬಾಹ್ಯಾಂತರಿಕವಾದ ಚಟುವಟಿಕೆಗಳು ಗಂಭೀರವಾದ ರೀತಿಯಲ್ಲಿ ತಿಳಿ ಹಾಸ್ಯ, ಸ್ಫುಟವಾದ ವ್ಯಕ್ತಿ ಚಿತ್ರಣಗಳು, ವಿಡಂಬನೆ, ಸೌಂದರ್ಯ ಇವುಗಳು ಕಲಾತ್ಮಕವಾಗಿ ಪ್ರಬಂಧದಲ್ಲಿ ರಚಿತವಾಗಿವೆ. ಅಂದರೆ ಅವರಿಬ್ಬರದ್ದು ಮಾತುಕತೆ, ಅಂದರೆ ಈ ಅವರ ಲೇಖಕರ ಹೆಂಡತಿ ಹೊರಗಡೆ ಎಲ್ಲಾದರೂ ಹೋಗಿ ಬಂದ ನಂತರ ಏನಾದರೂ ಅವರು ಬೇರೆ ಮನೆಯಲ್ಲಿ ನೋಡಿದ ಅಲಂಕಾರಿಕ ವಸ್ತುಗಳು ಅಥವಾ ಅವರು ಇನ್ನೊಬ್ಬರು ಮನೆಯನ್ನು ಯಾವ ರೀತಿ ನವೀಕರಿಸಿದ್ದಾರೆ, ಯಾವ ರೀತಿಯ ಮನೆಯನ್ನು ಒಂದು ಡೆಕೋರೇಟಿವ್ ಆಗಿ ಮಾಡಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಬಂದು ಅವರು ನಮ್ಮ ಮನೆಯಲ್ಲಿ ಕೂಡ ಅದೇ ಥರ ಮಾಡಬೇಕು ಅನ್ನುವಂಥ ವ್ಯಕ್ತಿತ್ವ ಅವ್ರದ್ದು. ಅಂದರೆ ಬರೀ ಮನೆಯನ್ನು ಶೃಂಗಾರ ಮಾಡೋದ್ರಲ್ಲೇ ಅವರಿಗೆ ತುಂಬ ಆಸಕ್ತಿ ಜಾಸ್ತಿ ಇರ್ತದೆ. ಅದರ ಹೊರತಾಗಿ ಅದು ಮನೆಯನ್ನು ಕಟ್ಟಲಿಕ್ಕೆ ನಮ್ಮ ಲೇಖಕರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವರಿಗೆ ಇಲ್ಲಿ ಏನು ಮುಖ್ಯವಾಗಿದೆ ಅನ್ನೋದನ್ನು ಜಾಸ್ತಿ ಅವರು ಗಮನ ಹರಿಸುವುದಿಲ್ಲ ಅದರ ಕಡೆಗೆ. ಆದರೆ ಲೇಖಕರು ತಮ್ಮ ಹೆಂಡತಿಯ ಹೇಗೆ ಹೇಳ್ತಾರೆ ಅದ್ರ ಪ್ರಕಾರ ಅವರ ಮನಸ್ಸಿಗೆ ನೋವು ಮಾಡಬಾರ್ದು ಎನ್ನುವಂತಹ ವ್ಯಕ್ತಿತ್ವ ಲೇಖಕರದ್ದಾಗಿರ್ತದೆ. ಹಾಗೆಯೇ ಇಲ್ಲಿ ನಾವು ಈ ಲೇಖನದ ಸಾರಾಂಶವನ್ನು ನೋಡೋದಾದರೆ, ದಿವಾನಖಾನೆಯ ಅಂದ-ಚಂದ ಅಂದರೆ ಇದರ ಹೆಸರೇ ಹೇಳುವಂತೆ ದಿವಾನಖಾನೆ ಅಂದರೆ ಮನೆಯ ಪಡಸಾಲೆ ಅಥವಾ ಹಜಾರ, ನಾವು ಏನು ಹಾಲ್ ಅಂತೀವಲ್ಲ ಅದು ದಿವಾನಖಾನೆ ಅಂದರೆ ಹಾಲು. ಲೇಖಕರ ಪತ್ನಿಗೆ ಆ ಹಾಲನ್ನು ಅಲಂಕರಿಸುವುದು ತುಂಬ ಇಷ್ಟವಾದ ವಿಷಯ ಆಗಿರ್ತದೆ. ಲೇಖಕರು ಮನೆಯನ್ನು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಕಟ್ಟಿಸ್ತಿರ್ತಾರೆ. ಬೀದಿಯ ಮತ್ತು ಮನೆಯ ಗಲಭೆಯಿಂದ ದೂರವಾಗಲೇ ಅಂದರೆ ಹೊರಗಡೆ ಮನೆಯವರದು ಆ ಕಡೆ ಈ ಕಡೆಯಿಂದ ಸೌಂಡೆಲ್ಲ ಸ್ವಲ್ಪ ಕಡಿಮೆ ಬರಬೇಕು, ಬೀದಿಯಿಂದ ಸೌಂಡೆಲ್ಲ ಡೈರೆಕ್ಟಾಗಿ ಕೇಳಬಾರ್ದು ಅನ್ನೋ ಉದ್ದೇಶದಿಂದ ಮನೆಯ ಮೇಲೆ ಮಹಡಿ ಮೇಲೆ ಒಂದು ಸಪ್ರೇಟಾಗಿ ಕಟ್ಟಿ ಒಂದು ಕೊಠಡಿಯನ್ನು ಇಟ್ಕೊಂಡಿರ್ತಾರೆ. ಇವಕ್ಕೆಲ್ಲ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಈ ಮನೆಯನ್ನು ಕಟ್ಟಲಿಕ್ಕೆ ಅವರು ತುಂಬ ಶ್ರಮ ವಹಿಸಿರ್ತಾರೆ. ಸಾಂಸಾರಿಕ ಬದುಕಿಗೆ ಒಂದು ಮನೆ ಅಗತ್ಯವಾದುದು, ಅದರಿಂದ ಸುಖ ಸಿಗುತ್ತದೆ ಎಂಬುದು ಲೇಖಕರ ಅಭಿಪ್ರಾಯದ ಜೊತೆಗೆ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರದ್ದು ಅಭಿಪ್ರಾಯ ಆಗಿರ್ತದೆ. ಒಂದು ಮನೆ ಬೇಕು, ಮನುಷ್ಯನಿಗೆ ಜೀವನದಲ್ಲಿರುವಂಥ ಆಸೆಗಳೆಷ್ಟು, ಒಂದು ಮನೆ, ಒಂದು ಸಂಸಾರ ಚೆನ್ನಾಗಿ ಹೋಗಬೇಕನ್ನೋದು ಆಶಯ ಆಗಿರ್ತದಲ್ಲ, ಹಾಗೆ ಲೇಖಕರದ್ದು ಕೂಡ ಅಂತಹದ್ದೇ ಆಗಿರ್ತದೆ. ತಮ್ಮ ಮನೆ ಮತ್ತು ಮನೆಯ ಹೊರಗಿನ ಸೌಂದರ್ಯವನ್ನು ಬಹಳ ಸೊಗಸಾಗಿ ಅವರು ಈ ಕಥೆ ಲೇಖನದಲ್ಲಿ ಚಿತ್ರಿಸಿರುತ್ತಾರೆ. ತಮಗೆ ಅನುಕೂಲವಾಗುವಂತೆ ಕಟ್ಟಿರುವ ಮನೆಯ ಸುತ್ತಮುತ್ತ ದೂರದಲ್ಲಿ ಕಂಗೊಳಿಸುವ ಚಾಮುಂಡಿ ಬೆಟ್ಟ, ಕರಿಘಟ್ಟದ ಶ್ರೇಣಿ, ಶಾಂತ ಮುದ್ರೆಯಿಂದ ನಿದ್ರಿಸುವಂತೆ ಕಾಣುವಂತಹ ಬೆಟ್ಟಗಳು, ಯದುಗಿರಿ, ತೆಂಗಿನ ತೋಟ, ನಾನಾ ವಿಧದ ಮರಗಳು, ಹಸಿರಾದ ಹೊಲಗದ್ದೆ, ವಿಶಾಲವಾದ ಕಣಿವೆ ಇವೆಲ್ಲ ತಮ್ಮ ಮನೆಯ ದೊಡ್ಡ ಬಾಗಿಲಿನಿಂದ ಅವರಿಗೆ ನೋಡಲಿಕ್ಕೆ ಆಗ್ತಾ ಇತ್ತಂತೆ. ವಿಶಾಲವಾಗಿತ್ತಂತೆ ಅವರ ಮನೆಯ ಆ ಹಜಾರ ಏನಿದೆ ವಿಶಾಲವಾಗ್ತಿತ್ತೋ ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಅವರು ನೋಡ್ತಾ ಇದ್ರು ಅಂತ ಇದರಲ್ಲಿ ಹೇಳಲಾಗ್ತದೆ. ಲೇಖಕರು ತಮ್ಮ ಮನಸ್ಸನ್ನು ತುಂಬಿ ಹೃದಯವನ್ನು ಆಕ್ರಮಿಸಿದ ಕೊಠಡಿಗೆ ಈಗ ಪ್ರವೇಶ ಇಲ್ಲ ಎಂದು ಹೇಳ್ತಾರೆ. ಅಂದರೆ ಅಲ್ಲಿ ಅವರ ಹೆಂಡತಿ ದಿವಾನಖಾನೆಯನ್ನು ಅವರಿಗೆ ಇಷ್ಟಪಟ್ಟು ಅವರು ಮಾಡಿದಂತಹ ದಿವಾನಖಾನೆ ಏನಿದೆ ಅದನ್ನು ಅವರ ಹೆಂಡತಿ ಶೃಂಗಾರವಾಗಿ
ಅಲಂಕರಿಸಿದ್ದಾರೆ. ಮೊದಲು ಅದು ಹೇಗಿತ್ತಂದರೆ ನಾರ್ಮಲ್ ಆಗಿತ್ತು, ಅವರ ಮನೆಯಲ್ಲಿರುವ ಹಳೆಯ ಅದೇ ಮೇಜು ಕುರ್ಚಿಗಳಿಂದ ಅಲಂಕೃತವಾಗಿ ನಾರ್ಮಲ್ ಆಗಿತ್ತು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಲೇಖಕರ ಹೆಂಡತಿ ಏನಿದ್ದಾರೆ ಅವರು ಲೇಖಕರ ಒಬ್ಬರು ಫ್ರೆಂಡಿದು ಮನೆಯ ಗೃಹ ಪ್ರವೇಶ, ಅವರದ್ದು ಮನೆಯದೇನೋ ಒಂದು ಫಂಕ್ಷನಿಗೆ ಕರೆದಿರ್ತಾರೆ ಅರಿಶಿಣ ಕುಂಕುಮಕ್ಕೆ ಅಂತ. ಅಲ್ಲಿಗೆ ಅವರು ಹೋದಾಗ ಅವರ ಮನೆಯನ್ನು ನೋಡಿ ಬರ್ತಾರೆ ಲೇಖಕರ ಹೆಂಡತಿ ಲಲಿತಾದೇವಿಯವರು. ಅವರು ಅಲ್ಲಿ ಹೋಗಿ ಅವರ ಮನೆಯನ್ನು ನೋಡಿ ಬಂದ ನಂತರ ಅಲ್ಲಿರುವಂತಹ ಲೇಖಕರ ಫ್ರೆಂಡಿದು ಹೆಂಡತಿ ಸಿಂಧು ಅಂತ ಒಬ್ಬರು ಬರ್ತಾರೆ. ಅವರ ಮನೆಯನ್ನು ನೋಡಿದ ನಂತರ ಇವರಿಗೆ ತುಂಬ ಆಸೆ ಆಗಿ ಮತ್ತೆ ಮನೆಗೆ ಬಂದು ಮತ್ತೆ ಅವರ ಗಂಡನ ಹತ್ರ ಹೇಳ್ತಾರೆ, ನೋಡಿ ನಿಮ್ಮ ಗೆಳೆಯರ ಮನೆ ಈ ಥರ ಕಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಮನೆಯಲ್ಲಿ ಇಂಟೀರಿಯರ್ ಡೆಕೋರೇಷನ್ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು, ಹಾಗೆಯೇ ನಮ್ಮ ಮನೆಗೂ ಮಾಡಬೇಕು, ನಾವು ಇಷ್ಟು ದೊಡ್ಡ ಮನೆ ಕಟ್ಟಿ ಏನು ಪ್ರಯೋಜನ ಇದೆ, ಒಂದು ಬೇಕಾದ ರೀತಿಯಲ್ಲಿ ನಾವು ಅಲಂಕರಿಸಿದ್ರೆ ಮನೆಗೊಂದು ನೋಡಲಿಕ್ಕೆ ಒಂದು ಆಕರ್ಷಣೆ ಕೂಡ ಇರೋದಿಲ್ಲ, ಹೀಗೆಲ್ಲ ಹೇಳ್ತಾರಂತೆ. ಮತ್ತು ಅವರದ್ದು ರಾಯರದ್ದು ಅವ್ರ ಫ್ರೆಂಡ್ ರಾಯರ್ ಅಂತ ಇರ್ತಾರೆ, ಲೇಖಕರ ಫ್ರೆಂಡ್, ಅವರ ಮನೆಯ ಅವರಿಗೆ ಇಂಟೀರಿಯರ್ ಈ ಗೃಹ ಶೃಂಗಾರದ ಬಗ್ಗೆನೇ ಅವರ ಪತ್ರಿಕೆಯನ್ನು ಮಾಡ್ತಾರಂತೆ. ಸೊ ಅದರಲ್ಲಿ ಯಾವ್ಯಾವ ಥರ ಡೆಕೋರೇಷನ್ ಮಾಡಬೇಕು, ಹೇಗೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ಬರೆದಿರ್ತಾರೆ. ಸೊ ಲೇಖಕರ ಹೆಂಡತಿ ಲಲಿತಾ ದೇವಿ ಅವರು ಅದನ್ನು ನೋಡಿರ್ತಾರೆ. ಹಾಗಾಗಿ ಅವರಿಗೆ ಅದನ್ನೆಲ್ಲ ನೋಡಿ ಕೇಳಿ ನೋಡ್ಕೊಂಡು ಬಂದು ತಮ್ಮ ಗಂಡನ ಜೊತೆ ಮಾತಾಡಲಿಕ್ಕೆ ಶುರುವಾಗ್ತದೆ, ವಾಗ್ವಾದ ನಡೀತದೆ ಅವರ ಮಧ್ಯೆ, ನಮಗೆ ಹಾಗೆ ಬೇಕು ಹಾಗೆ ಇರಬೇಕು ಅಂತ. ಮೊದಲು ಹಣವನ್ನು ಉಳಿಸ್ಬೋದು, ಸ್ವಲ್ಪ ನಮ್ಮಿಂದ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅದರಲ್ಲೇ ಬದುಕುವ ಅಂತ ಹೆಂಡತಿಗೆ ಹೇಳಲಿಕ್ಕೆ ಹೋಗ್ತಾರೆ. ಆದರೆ ಅವರ ವೈಫ್ ಅದನ್ನು ಯಾವುದು ಕೇಳುವುದಿಲ್ಲ, ನಮಗೆ ಅದೇ ಥರನೇ ಬೇಕು, ಹೀಗೇ ಇರಬೇಕು ಅನ್ನೋದು ಅವರದ್ದು ಮನದ ಇಂಗಿತ ಆಗಿರ್ತದೆ. ಹಾಗಾಗಿ ವಾಗ್ವಾದದಲ್ಲಿ ಹೆಂಡತಿಗೆ ಸೋತು ನಮ್ಮ ಲೇಖಕರು ಏನಿದ್ದಾರೆ ಅವರಿಗೆ ಬಿಟ್ಕೊಡ್ತಾರೆ, ಆಯಿತು ನಿನಗೆ ಹೇಗೆ ಬೇಕೆ ಹಾಗೆ ಮಾಡ್ಕೊ ಅಂತ ಬಿಡ್ತಾರೆ. ಇಲ್ಲಿ ಹೆಂಡತಿದು ಬರೀ ತಂದು ಏನೇನು ಬೇಕು ಅಂತ ತಂದು ಮಾಡುವಂಥ ಕೆಲಸ ಆಗಿರ್ತದೆ, ಅದಕ್ಕೆಲ್ಲ ಹಣ ನಮ್ಮ ಲೇಖಕರೇ ಕೊಡಬೇಕಾಗ್ತದೆ. ಅವರಿಗೆ ಇದು ಮನಸ್ಸಿರುವುದಿಲ್ಲ. ಅವರಿಗೆ ಯಾವ ಥರ ಇಷ್ಟ ಅಂದರೆ ಮನೆಯ ಮಹಡಿಯಲ್ಲಿರುವ ಒಂದು ರೂಮಲ್ಲಿ ತಮಗೆ ಬೇಕಾದ ಹಾಗೆ ಪೆನ್ನು, ಒಂದು ಕುರ್ಚಿ, ಒಂದು ಪುಸ್ತಕ ಹಿಡ್ಕೊಂಡು ಓದೋದು, ಇಲ್ಲ ಬರವಣಿಗೆಯಲ್ಲೇ ಲೇಖಕರಿಗೆ ತುಂಬ ಸಂತೋಷ ಸಿಗ್ತದೆ. ಆದರೆ ಅವರ ವೈಫಿಗೆ ಹಾಗಲ್ಲ, ಮನೆಯನ್ನು ಶೃಂಗರಿಸೋದು, ಪೇಪರಲ್ಲಿ ನೋಡಿದಂತಹ ಒಂದು ಸಮುದ್ರದಲ್ಲಿರುವಂತಹ ನೀರಿನ ಅಲೆಗಳ ಏನು ಕಲ್ಲರ್ ಇದೆ ಆ ಕಲ್ಲರನ್ನು ನಾವು ಗೋಡೆಗೆ ಹಾಕಿದರೆ ನಮಗೆ ತುಂಬ ಶಾಂತವಾದ ಮನಸ್ಥಿತಿ ಸಿಗುತ್ತದೆ ಅಂತ ಹೇಳೋದು ಲೇಖಕರ ಹೆಂಡತಿಯ ಅಭಿಪ್ರಾಯವಾದರೆ, ಲೇಖಕರು ನಮಗೆ ಹೇಗೆ ಬೇಕು ಹಾಗೆ ಬದುಕಬೇಕು, ನಮಗೆ ಎಷ್ಟು ಸ್ವಾತಂತ್ರ್ಯವಾಗಿ ನಮ್ಮ ಮನೆಯಲ್ಲಿ ಬೇಕಾದ ಹಾಗೆ ಬದುಕುವುದೇ ಅದರಲ್ಲೇ ದೊಡ್ಡ ಸಂತೋಷ ಇದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತದೆ. ಅವರಿಬ್ಬರದ್ದು ತದ್ವಿರುದ್ಧವಾದ ಮನಸ್ಥಿತಿ ಆಗಿರ್ತದೆ. ಈಗಿನ ಮೊದಲಿನ ಜನತೆಗೆ ಹೇಗಿತ್ತಂದರೆ ಇರೋದ್ರಲ್ಲೇ ಜೀವನವನ್ನು ನಡೆಸ್ಕೊಂಡು ಹೋಗೋಣ, ಇರುವ ವಸ್ತುಗಳಿಂದನೇ ಮನೆಯನ್ನು ಅಲಂಕರಿಸಿಕೊಳ್ಳುವುದು ಹಿಂದಿನ ಕಾಲದ ಮನಸ್ಥಿತಿಯಾಗಿದ್ದರೆ, ಈಗ ಜನರಿಗೆ ಆರ್ಟಿಫಿಷಿಯಲ್ ಅಂತಾರೆ, ನಮ್ಮದು ಏನೀಗ ಹೊಸ ಮಾದರಿಯ ಹೊಸ ರೀತಿಯ ಡೆಕೋರೇಷನ್ಗಳಿಂದಲೇ ಮನೆಯನ್ನು ಶೃಂಗರಿಸುವುದರಲ್ಲೇ ಅವರಿಗೆ ತುಂಬ ಸಂತೋಷವಾಗಿತ್ತು. ಮೊದಲೇ ಮರದ ತುಂಡುಗಳಿಂದ ಕಟ್ಟಿದಂತಹ ಒಂದು ಮೇಜು ಕುರ್ಚಿ, ಅದರಲ್ಲಿರುವಂತಹ ಒಂದು ನೆಮ್ಮದಿಯ ಜೀವನ, ಈಗ ಬರುವಂಥ ತುಂಬ ದೊಡ್ಡ ಅತಿಯಾದ ಐಷಾರಾಮಿ ಆಗಿರುವಂತಹ ಸೋಫಾ, ಏನೇನು ಕರ್ಟನ್ಗಳು, ಅದನ್ನೆಲ್ಲ ಹಾಕೋದ್ರಲ್ಲಿ ಲೇಖಕರಿಗೆ ಯಾವುದೇ ಸುಖ ಇಲ್ಲ ಎಂದು ಇಲ್ಲಿ ಹೇಳ್ತಾರೆ. ಆದರೆ ಅವರ ವೈಫ್ ಅದೇ ಇವಾಗಲೇ ಹೇಳಿದಂತೆ ಅವರ ವೈಫ್ ತದ್ವಿರುದ್ಧ ಆಗಿರ್ತಾರೆ. ಐಷಾರಾಮಿ ವಸ್ತುಗಳಿಂದಲೇ ನಮಗೆ ಸಂತೋಷ ಸಿಗ್ತದೆ ಅನ್ನೋದು ಅವರ ವೈಫಿದು ಒಂದು ಮನಸ್ಥಿತಿ ಆಗಿರ್ತದೆ. ಸೊ ಈ ಕಂಪ್ಲೀಟ್ ಲೇಖನದಲ್ಲಿ ಯಾವ ಥರ ಇದೆ ಅಂದರೆ, ಮನೆ ಕಟ್ಟಲಿಕ್ಕೆ ಕಂಪ್ಲೀಟಾಗಿ ಲೇಖಕರು ತುಂಬ ಅವರ ಸಮಯ, ಶ್ರಮ, ಹಣ ಎಲ್ಲವನ್ನು ವಹಿಸ್ತಾರೆ. ಆದರೆ ಮನೆಯ ಸಂಪೂರ್ಣ ಹೇಗೆ ನಡಿಬೇಕು, ಹೇಗೆ ಇರಬೇಕು, ಪ್ರತಿಯೊಂದು ಅವರ ವೈಫಿದಾಗಿರ್ತದೆ. ಲೇಖಕರ ಹೆಂಡತಿ ಲಲಿತಾದೇವಿ ಅವರದಾಗಿರ್ತದೆ. ಅಂದರೆ ಇಲ್ಲಿ ಲೇಖಕರಿಗೆ ಈ ಒಂದು ಲೇಖನ ಯಾವ ಥರ ಇದೆ ಅಂದರೆ, ಇದೊಂದು ಅವರಿಗೆ ಹೆಂಡತಿಯನ್ನು ಅವರು ಹೇಗೆ ಸಮಾಧಾನವಾಗಿ ಪಡಿಸ್ತಾರೋ, ಅವ್ರಿಗೆ ಬೇಕು ಹೇಗೆ ಅಂತ ಅದೇ ಥರನೇ ನಡ್ಕೊಂಡು ಹೋಗ್ತಾರೋ, ಹಾಗೆಯೇ ಅವರಲ್ಲಿ ಹೆಂಡತಿಯನ್ನು ವಿಡಂಬಿಸಿದ್ದಾರೆ ಅಥವಾ ಸಮಾಜವನ್ನು ಈ ಅತಿಯಾದ ಐಷಾರಾಮಿ ಜೀವನದ ಬಗ್ಗೆ ಆಸಕ್ತಿ ಹೊಂದಿರುವಂಥ ಹೆಂಗಸರನ್ನು ಅಥವಾ ಗಂಡಸರು ಇರ್ತಾರೆ ಅಂತಹದ್ದೇ ಮನಸ್ಥಿತಿಯವರು, ಅವೆಲ್ಲ ಮನಸ್ಥಿತಿಗಳ ಬಗ್ಗೆ ಒಂದು ಚಿತ್ರಣವನ್ನು ಈ ಲೇಖನದಲ್ಲಿ ನೀಡಿರ್ತಾರೆ. ಅಷ್ಟು ಕಷ್ಟಪಟ್ಟು ಕಟ್ಟಿಸಿದ ಮನೆಯಲ್ಲಿ ಒಂದು ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಕೂಡ ತನಗೆ ಇಲ್ಲ ಆದರೂ ಕೂಡ ಹೆಂಡತಿಯ ಮನಸ್ಸಿಗೆ ನೋಯಿಸದಂತೆ ಎರಡನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ವ್ಯಕ್ತಿತ್ವ ನಮ್ಮ ಲೇಖಕರದಾಗಿರ್ತದೆ. ಹಾಗೆಯೇ ನೋಡ್ತಾ ಹೋಗೋದಾದರೆ, ಲೇಖಕರಿಗೆ ಒಂದಿನ ಏನಾಗುತ್ತೆ ಅಂದರೆ, ಲೇಖಕರು ಹೊರಗಡೆಯಿಂದ ಬಂದು ಸುಸ್ತಾಗಿ ಹೋಗಿ ಸೀದಾ ಬಟ್ಟೆಯನ್ನು ಕಳಚಿ ಅಲ್ಲೇ ಏನು ಟೇಬಲ್ ಇದೆ ಅದರ ಮೇಲೆ ಹಿಂಗೆ ಹಾಕಿಬಿಟ್ಟು ಹೋಗಿ ಕೂತ್ಕೊಳ್ತಾರೆ ಸೋಫಾದಲ್ಲಿ. ಅಷ್ಟೊತ್ತಿಗೆ ಅವ್ರಿಗೆ ಒಂದು ಚೀರುವುದು ಸೌಂಡ್ ಕೇಳ್ತದೆ ಅವರ ಹೆಂಡತಿ ಕಡೆಯಿಂದ. ಆಮೇಲೆ ಏನಾಯ್ತಪ್ಪ ಅಂತ ಹಿಂಗೆ ಲೇಖಕರು ತಿರುಗಿ ನೋಡಿದರೆ ಹೆಂಡತಿ ಚೀರಾಡ್ತಾಯಿದ್ರು, ಕೋಪದಿಂದ ಮುಖ ಬುಸ್ಕೊಡ್ತಾಯಿದ್ರು. ಯಾಕಂದರೆ ಅವರು ಲೇಖಕರು ಏನು ಮಾಡ್ತಾರೆ ಅಂದರೆ, ಬಟ್ಟೆನ ತೆಗೆದು ಹಾಗೆ ಅಲ್ಲಿ ಸೋಫಾ ಮೇಲೆ ಹಿಂಗೆ ಹಾಕಿಬಿಡ್ತಾರೆ. ಅದು ಅವ್ರ ವೈಫಿಗೆ ಕೋಪ ಬರ್ತದೆ. ಅವ್ರು ಹೇಳ್ತಾರೆ, ಸಪ್ರೇಟಾಗಿ ಬಟ್ಟೆನ ಹಾಕಲಿಕ್ಕೆ ಅಂತ ಒಂದು ಜಾಗ ಇದೆ, ಅಲ್ಲಿಯೇ ಹಾಕಬೇಕು ಅನ್ನುವಂತಹ ಹೆಂಡತಿಯ ಮನಸ್ಥಿತಿ. ನಾವೀಗ ಹೇಳೋದಾದರೆ OCD ಅಂತವಲ್ಲ, ಹಾಗೆ ಅಂದರೆ ವೈಫಿಗೆ ಅಷ್ಟು ಅವರಿಗೆ ಗಂಡನ ಸಮಾಧಾನ, ಗಂಡನ ಒಂದು ನೆಮ್ಮದಿಗಿಂತ ಆ ಮೂಮೆಂಟಲ್ಲಿ ಅವರಿಗೆ ಸೋಫಾ ಮೇಲೆ ಹಂಗೆ
ಮಣ್ಣಾದ ಬಟ್ಟೆಯನ್ನು ಹಾಕೋದ್ರಿಂದ ಅಲ್ಲಿ ಮಣ್ಣಾಗ್ತದೆ, ಸೋಫಾ ಹಾಳಾಗ್ತದೆ ಅನ್ನೋದಕ್ಕೆ ಅವರು ಎಷ್ಟು ಗಮನ ಹರಿಸ್ತಾರೆ ಹೊರತು ಗಂಡನಿಗೆ ಸುಸ್ತಾಗಿ ಬಂದ ಗಂಡನನ್ನು ಹೇಗೆ ನೋಡ್ಕೋಬೇಕು ಅನ್ನೋದ್ರ ಕಡೆ ಅವರ ಕಾಳಜಿ ಇರೋದಿಲ್ಲ. ಅಂದರೆ ಅಷ್ಟು ಈಗಿನ ಕಾಲದ ಮನಸ್ಥಿತಿಗಳು ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಮನೆಗೆ ಬಂದ ಗಂಡನಿಗೆ ನೀರು ಕೊಟ್ಟು ಕೂತ್ಕೊಂಡು ಅವರಿಗೆ ಗಾಳಿ ಬೀಸಿ ಮಾಡುವಂಥ ತುಂಬ ಏನೇನೋ ಒಂದು ಶಾಸ್ತ್ರಗಳಿದೆ. ಅದೆಲ್ಲ ಇಲ್ಲಿ ಸರಿ ಅಂತ ಲೇಖಕರು ಹೇಳುವುದಿಲ್ಲ. ಆದರೆ ಈಗ ಆ ಕಾಲಕ್ಕೂ ಈ ಕಾಲಕ್ಕೂ ಇರುವಂತಹ 2 ವ್ಯತ್ಯಾಸಗಳನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಅಂದರೆ ಅದೇ ಬಟ್ಟೆ ಹಾಕಿ ಬಂದು ಸುಸ್ತಾಗಿ ಬಂದು ದಣಿದ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಬಟ್ಟೆ ಕಳಚಿ ಸೋಫಾದಲ್ಲಿ ಆರಾಮಾಗಿ ಕೂತ್ಕೊಳ್ಬೇಕಂತ ಹೋಗ್ತಿದ್ದ ಲೇಖಕರಿಗೆ ಅವರ ಹೆಂಡತಿ ಕೂಗಾಡುವ ಶಬ್ದದಿಂದ ವಿಚಲಿತರಾಗ್ತಾರೆ ಮತ್ತು ಅವರ ಮನಸ್ಥಿತಿ ಹದಗೆಡ್ತದೆ. ಅಂದರೆ ಸ್ವಲ್ಪ ತಳಮಳ ಆಗುತ್ತೆ ಅವರಿಗೆ, ಒಂದು ಸ್ವಲ್ಪ ಅದು ಮನಸ್ಸಿಗೆ ಅಷ್ಟು ಸಮಾಧಾನ ನೀಡುವುದಿಲ್ಲ ಅವರಿಗೆ ಅವರ ಹೆಂಡತಿಯ ವರ್ತನೆ ಅನ್ನೋದು ಇಲ್ಲಿ ಹೇಳ್ತಾರೆ. ಅಂದರೆ ಹೆಂಡತಿಗೆ ಅಂದರೆ ಲಲಿತಾ ದೇವಿ ಅವರಿಗೆ ಅಷ್ಟು ತಮ್ಮ ಮನೆಯಲ್ಲಿರುವಂತಹ ವಸ್ತುಗಳ ಬಗ್ಗೆ ಇರುವಂಥ ಪ್ರೀತಿ, ಜೀವಂತ ಇರುವಂಥ ತನ್ನ ಗಂಡನ ಮೇಲೆ ಆ ಒಂದು ಕಾಳಜಿ ಇರುವುದಿಲ್ಲ ಅನ್ನೋದರಲ್ಲಿ ಈ ಒಂದು ಲೇಖನ ಇರ್ತದೆ. ಹಾಗೆಯೇ ಹಿಂದೆ ಎಲ್ಲ ಮಕ್ಕಳು ಆಟ ಆಡಿ ಮನೆಗೆ ಬಂದಾಗ ಮಕ್ಕಳನ್ನು ತುಂಬ ಚೆನ್ನಾಗಿ ಮನೆಯ ತಾಯಿಯರು ಇಲ್ಲಾಂದರೆ ಮನೆಯಲ್ಲಿರುವಂಥ ವ್ಯಕ್ತಿಗಳು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಮಕ್ಕಳು ಆಟಾಡಿ ಬಂದು ಮನೆಗೆ ಬಂದ ಮಕ್ಕಳಿಗೆ ಮನೆಯಲ್ಲಿ ತಾಯಿಯರು ಇಲ್ಲ ಅಥವಾ ಮನೆಯಲ್ಲಿರುವಂಥ ಹಿರಿಯರು ತುಂಬ ಮಕ್ಕಳನ್ನು ಮುದ್ದು ಮಾಡ್ತಾರೆ. ಅಥವಾ ಅದಕ್ಕೆ ಒಂದು ಹಿಂದೆ ಆಡು ಭಾಷೆಯಲ್ಲಿ ಒಂದು ಪದ್ಯ ಇದೆ, ಆಡಿಬಾ ನನ್ನ ಕಂದ ಅಂಗಾಲ ತೊಳಿತೀನಿ, ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ನಿನ್ನ ಮುಖವನ್ನು ತೊಳಿತೀನಿ ಅಂದರೆ ಅಷ್ಟು ಒಂದು ಮಕ್ಕಳು ಮುದ್ದಾಗಿ ಆಟಾಡಿ ಬಂದ ಮಕ್ಕಳನ್ನು ಪ್ರೀತಿ ಮಾಡಿ ಮುದ್ದು ಮಾಡಿ ಮನೆಯೊಳಗೆ ಕರೆಸ್ಕೊಂಡು ಅವರನ್ನು ಒಂದು ಚೆನ್ನಾಗಿ ಅವರನ್ನು ಶುಚಿತ್ವದ ಕಡೆ ಗಮನ ಕೊಟ್ಟು ಅವರನ್ನು ಒಂದು ಪ್ರೀತಿಸ್ತಾರೆ. ಅಂತಹ ಒಂದು ಮನಸ್ಥಿತಿ ಹಿಂದಿನ ಕಾಲದಲ್ಲಿ ತಾಯಿಯರಿಗಿತ್ತು. ಮಕ್ಕಳು ಆಡಿ ಬಂದ ಮಕ್ಕಳನ್ನು ಅಷ್ಟು ಚೆಂದಾಗಿ ನೋಡ್ತಾ ಇದ್ರು. ಅದೇ ಇವತ್ತು ಈ ಲೇಖನದಲ್ಲಿ ಏನಿದೆ ಅಂದರೆ, ಲೇಖಕರಿಗೆ ಒಬ್ಬರು ಮಗ ಇರ್ತಾನೆ ರಾಮು ಅಂತ. ಅವನು ಹೊರಗಡೆಯಿಂದ ಆಟ ಆಡಿ ಸೀದಾ ಬಂದು ಸೋಫಾ ಮೇಲೆ ಕುತ್ಕೋತಾನೆ. ಆವಾಗ ಲೇಖಕರ ಹೆಂಡತಿ ಎಷ್ಟು ತದ್ವಿರಬದ್ಧವಾಗಿ ಅವರ ಮನಸ್ಥಿತಿ ಇದೆ ಅಂದರೆ, ಆಡಿ ಬಂದ ಮಗನ ಕೈಕಾಲು ಮೈಯಲ್ಲಿದ್ದು ಇರುವ ಕೊಳಕು ಮಣ್ಣು ಧೂಳುಗಳಿಂದ ಅವನದೇ ಸೋಫಾದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆಂದು ಅವರಿಗೆ ತುಂಬ ಕೋಪ ಬಂದು ಕಿರುಚಿ ಅಲ್ಲಿ ಮಗನಿಗೆ ಒಂದು ಥಳಿಸ್ತಾರೆ. ಅಂದರೆ ಆ ಮನಸ್ಥಿತಿಗಳಿಗೂ ಈಗಿನ ಕಾಲದ ಮನಸ್ಥಿತಿಗಳು ಎಷ್ಟು ಬದಲಾವಣೆಗಳಿದೆ ಅಂದರೆ, ಹಿಂದಿನ ಕಾಲದಲ್ಲಿ ಆಡಿ ಬಂದ ಮಕ್ಕಳನ್ನು ಅಂತಹ ರೀತಿಯಲ್ಲಿ ಮುದ್ದು ಮಾಡ್ತಾಯಿದ್ರು. ಆದರೆ ಇಂದಿನ ಮಕ್ಕಳು ಬಂದು ಸೋಫಾ ಮೇಲೆ ಡೈರೆಕ್ಟ್ ಕೂತ್ಕೊಂಡಿದ್ದಾನೆ ಎನ್ನುವಂತಹ ಒಂದು ಕಾರಣಕ್ಕೆ ಮಗನಿಗೆ ಹೊಡೆದು ಥಳಿಸಿ ಕೋಪಗೊಂಡಿದ್ದ ಅವರ ಹೆಂಡತಿಯ ಬಗ್ಗೆ ಅವರಿಗೆ ಅತಿಯಾಗಿ ನೋವು ಉಂಟಾಗ್ತದೆ. ಹಾಗೂ ಈಗಿನ ಮನುಷ್ಯ ಬದಲಾಗುತ್ತಿರುವ ರೀತಿಯ ಬಗ್ಗೆ ಅವರಿಗೆ ತುಂಬ ಅಸಮಾಧಾನ ಉಂಟಾಗ್ತದೆ. ಮಗನ ಸ್ಥಿತಿ ಕಂಡು ಅವರಿಗೆ ಮರುಕ ಆಗ್ತದೆ. ಅಂದರೆ ಇಲ್ಲಿ ಕಂಪ್ಲೀಟಾಗಿ ಹೆಂಡತಿಗೆ ಎಷ್ಟು ಮನೆಯಲ್ಲಿರುವಂತಹ ಅಲಂಕಾರಿ ವಸ್ತುಗಳು ಅಥವಾ ಮನೆಯಲ್ಲಿರುವ ಗೋಡೆಯಲ್ಲಿ ಮಕ್ಕಳು ಬರೀತಾರೆ, ಆ ಥರ ಬರೆಯುವುದರಲ್ಲಿ ಅವರಿಗೆ ಒಂದು ತುಂಬ ಆಸಕ್ತಿ, ಸಂತೋಷ, ಅವರದೊಂದು ಜೀವನಕ್ಕೆ ತುಂಬ ಸಂತೋಷ ಎಲ್ಲ ಸಿಗುತ್ತೆ ಆ ಮಕ್ಕಳಿಗೆ. ಆದರೆ ಈಗ ಗೋಡೆಯಲ್ಲಿ ಬರೆಯುವ ಹಾಗಿಲ್ಲ, ಗೋಡೆ ಹಾಳಾಗ್ತದೆ, ಸೋಫಾ ಮೇಲೆ ಬಂದು ಕೂತ್ಕೊಂಡು ಸೋಫಾಕ್ಕೆ ಧೂಳಾಗ್ತದೆ. ಇದೇ ಕಟ್ಟುನಿಟ್ಟುಗಳಿಂದನೇ ಮನೆಯ ಮಕ್ಕಳ ಬದಲಾವಣೆ ಆಗ್ತದೆ, ಮಕ್ಕಳ ಬೆಳವಣಿಗೆ ಆಗ್ತದೆ. ಇಂದಿನ ಜೀವನಕ್ಕೂ ಅದೆಷ್ಟು ಬದಲಾಗಿದೆ, ಹೆಂಡತಿಯ ಆಡಂಬರದ ಜೀವನ ಯಾಕೆ ಹೀಗಾಯಿತು, ಇದೆಲ್ಲವನ್ನು ಹೇಳ್ತಾರೆ ಅಥವಾ ವಿಡಂಬಿಸ್ತಾರೆ ಅಥವಾ ಅದನ್ನು ದುಃಖಿಸುವಂತಹ ಈ ಲೇಖನವಾಗಿದೆ ಇದು. ಹಾಗೆ ಇಡೀ ಮನೆಯಲ್ಲಿ ಅವರೊಂದು ಇಷ್ಟಪಟ್ಟು ಕಟ್ಟಿರುವಂತಹ ಏನು ಕೋಣೆ ಇದೆ, ಅವರ ದಿವಾನಖಾನೆ ಅವರಿಗೆ ತುಂಬ ಇಷ್ಟಪಟ್ಟು ಕಟ್ಟಿರುವಂತಹದ್ದು, ಅಲ್ಲಿ ಕೂಡ ಅವರಿಗೊಂದು ಬೇಕಾದಷ್ಟು ಅವರಿಗೆ ಏನು ಹೇಳ್ತಾರೆ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಅಲ್ಲಿ ಕೂಡ ಹೋಗಿ ಕೂತ್ಕೊಳ್ಳುವಾಗಲೂ ಕೂಡ ಅವರಿಗೆ ಹೀಗೆ ಕೂತ್ಕೋಬೇಕು, ಹೀಗೆ ಇರಬೇಕು, ಅಲ್ಲೇ ಇಡಬೇಕು, ಅಲ್ಲೇ ತರಬೇಕು, ಅಲ್ಲಿಂದಲೇ ಎಲ್ಲ ಆಗಬೇಕು ಅನ್ನುವಂಥ ಕಟ್ಟುನಿಟ್ಟುಗಳಿಂದ ಕೂಡಿದ್ದ ಅವರ ಕೋಣೆ ಅವರು ಎಷ್ಟು ಪ್ರೀತಿಸ್ತಾ ಇದ್ರಲ್ಲ. ಹೆಂಡತಿಯ ಈ ರೀತಿ ನೀತಿಗಳಿಂದಾಗಿ ಅವರಿಗೆ ಅವರು ಇಷ್ಟಪಟ್ಟ ಕೋಣೆಯವರಿಗೆ ಹೋಗಲಿಕ್ಕೆ ಮನಸ್ಸಾಗ್ತಿರಲಿಲ್ಲ. ಆ ಕೋಣೆ ಒಳಗೆ ಹೋಗೋದಂದ್ರೆ ಅವರಿಗೆ ಒಂಥರ ಭಯ ಅಥವಾ ಏನೋ ಒಂಥರ ಬೇಜಾರು. ಆ ರೂಮಿಗೆ ಹೋಗೋದೇ ನಾನು ಬಿಟ್ಟಿದ್ದೇನೆ ಅಂತಲೂ ಹೇಳುವಷ್ಟು ಅವರಿಗೆ ಒಂದು ಜೀವನ, ಈ ಒಂಥರ ಯಾಂತ್ರಿಕ ಆಡಂಬರದ ಜೀವನ ಅವರಿಗೆ ತುಂಬ ನೋವು ಉಂಟು ಮಾಡಿರ್ತದೆ. ಹಾಗೆಯೇ ಕೊನೆಯಲ್ಲಿ ಲಲಿತೆ ನನ್ನನ್ನು ಕಂಡೊಡನೆ ನಗು ಮುಖದಿಂದ ಏಳುವ ಹಾಗೆ ಕೊಠಡಿಯು ಮತ್ತೊಬ್ಬ ಪ್ರೇಯಸಿಯಂತೆ ಎದ್ದು ಸ್ವಾಗತಿಸಿ ಅಪ್ಪುವಂತಿರಬೇಕು. ಅಂದರೆ ಹೆಂಡತಿ ಬೆಳಿಗ್ಗೆ ಎದ್ದ ಕೂಡಲೇ ಎದ್ದು ನಗ್ತಾ ಹೇಗೆ ಹೇಳ್ತಾರೆ, ಹಾಗೆಯೇ ಅವರು ಎಲ್ಲಿ ಯಾವ ಕೋಣೆ ತುಂಬ ಇಷ್ಟಪಟ್ಟು ಕಟ್ಟಿರ್ತಾರಲ್ಲ ಅದು ಕೂಡ ಅವರ ಒಂದು ಗೆಳತಿ ತರಹ ಬಂದು ಅವರನ್ನು ಅಪ್ಪು ಹಾಗೆ ಇರಬೇಕು, ಅಂತಹ ಒಂದು ಫೀಲ್ ಕೊಡಬೇಕು ಅಂತಾರೆ. ಅದರ ಪಾಡಿಗೆ ಅದು ನಮ್ಮ ಪಾಡಿಗೆ ನಾವಿದ್ರೆ ಪ್ರಯೋಜನ ಇಲ್ಲ. ನಾವು ಸುತ್ತಮುತ್ತ ಇರುವಂಥ ರೂಮ್ ಏನಿದೆ ಅದು ಜೀವಂತಿಕೆ ಇರಬೇಕು. ಆದರೆ ಇಲ್ಲಿ ಹಾಗಿಲ್ಲ, ಅದರಷ್ಟಕ್ಕೆ ಅದು ನಾವು ಅದು ಮುಟ್ಟುವ ಹಾಗಿಲ್ಲ, ಅದು ತೆಗೊಳ್ಳುವ ಹಾಗಿಲ್ಲ, ನೋಡುವ ಹಾಗಿಲ್ಲ ಅನ್ನುವಂಥ ಈ ಆಡಂಬರದ ಕಟ್ಟುನಿಟ್ಟಿನ ಜೀವನ ತುಂಬ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಹಾಗಾಗಿ ಆ ಕೊಠಡಿಗೆ ಹೋಗುವುದನ್ನು ಬಿಟ್ಟಿದ್ದೇನೆ. ಪ್ರಿಯವಾದ ಒಳ ಕೊಠಡಿಯಲ್ಲಿ ಪೂರ್ವ ಸ್ನೇಹಿತರಾದ ಸುಂದರ ಕುರ್ಚಿಗಳಿವೆ. ಆದರೆ ಹಸಿವಾದಾಗ ನನ್ನೊಡನೆ ತಿಂದು ಬಾಯಾರಿಕೆಯಾದಾಗ ನನ್ನೊಡನೆ ಕುಳಿತಿರುವ ಹಳೆಯ ಮೇಜಿದೆ. ಅಂದರೆ ಅದ್ರ ಮೇಲೆ ಕೂತ್ಕೊಂಡು ಓದ್ತಾ ಇದ್ರು, ಹಸಿವಾದಾಗ ಅದ್ರ ಮೇಲೆ ಇಟ್ಕೊಂಡು ತಿಂತಾಯಿದ್ರು. ಆದರೆ ಈಗಿರುವ
ದಿವಾನ ಕೋಣೆಯಲ್ಲಿ ಅದು ಯಾವುದೂ ಇಲ್ಲ, ಆಡಂಬರದ ವಸ್ತುಗಳಿವೆ, ಅಲ್ಲಿ ಯಾವುದೇ ಒಂದು ಜೀವಂತಿಕೆ ಇಲ್ಲ, ಇಂತಹ ಕೋಣೆ ನನಗೂ ಬೇಡ ಅಥವಾ ನನ್ನ ಆತ್ಮೀಯರಿಗೂ ಬೇಡ ಎಂದು ಇಲ್ಲಿ ಪಡಿಸಿದ್ದಾರೆ. ಅಂದರೆ ಈ ಓವರಾಲ್ ಚಾಪ್ಟರ್ ಏನಿದೆ ಇದರಲ್ಲಿ ಬರೀ ಒಂದು ದಿವಾನಖಾನೆ ಎನ್ನುವಂತಹ ಒಂದು ಕೋಣೆನ ವಸ್ತುವಾಗಿ ತಗೊಂಡಿದ್ದಾರೆ. ಆದರೆ ಅವರು ನಮ್ಮ ಕಥಾ ಲೇಖಕರೇನಿದ್ದಾರೆ ಅವರಿಗಿರುವಂಥ ಸಂಬಳದಲ್ಲಿ ಹಳೆ ಮನೆ ಇತ್ತು, ಹಳೆಯ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಅವರಿಗೆ ಜಾಬಲ್ಲಿ ಹಣ ಸ್ವಲ್ಪ ಅವರ ದುಡಿದ ಹಣದಲ್ಲೇ ಒಂದು ದೊಡ್ಡ ಮನೆ ಕಟ್ಟಬೇಕನ್ನೋ ಆಸೆ ಎಲ್ಲರಿಗಿರುವ ಹಾಗೆ ಲೇಖಕರಿಗೆ ಇರ್ತದೆ. ಅವರು ಕೂಡ ಒಂದು ಮನೆ ಕಟ್ತಾರೆ. ಆದರೆ ಮನೆ ಕಟ್ತಾರೆ, ಆದರೆ ಮನೆಯಲ್ಲಿರುವಂತಹ ಎಲ್ಲ ಒಂದು ಆಕರ್ಷಣೆಯ ವಸ್ತುಗಳನ್ನು ತರುವುದಾಗಲಿ ಪ್ರತಿಯೊಂದು ಅವರ ಹೆಂಡತಿಯದ್ದೇ ಆಗಿರ್ತದೆ. ಹಣ ಖರ್ಚು ಮಾಡೋದಕ್ಕೆ ಸಾವಿರಾರು ರೂಪಾಯಿ ವ್ಯಯಿಸೋದಕ್ಕೆ ಅವರಿಗೆ ಯೋಚನೆ ಮಾಡೋದಿಲ್ಲ ಅವರ ಹೆಂಡತಿ, ಅಷ್ಟಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಗಂಡ ಹೇಳಿದಾಗೆ ಹಳೆಯ ವಸ್ತುಗಳನ್ನೇ ನಾವು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳುವ ಎನ್ನುವ ಗಂಡನ ಮಾತಿಗೂ ವಿರುದ್ಧವಾಗಿ ಅವರು ಬೇರೆ ಎಲ್ಲ ಸ್ನೇಹಿತರ ಮನೆಗೆ ಹೋಗಿ ನೋಡ್ಕೊಂಡು ಬಂದು ಅಲ್ಲಿರುವಂತಹ ವಸ್ತುಗಳು ನಮ್ಮ ಮನೇಲಿ ಬೇಕು ಎನ್ನುವಂತಹ ವ್ಯಕ್ತಿತ್ವ ಅವರ ಗಂಡನಿಗೆ ಹೆಂಡತಿಯ ಇಬ್ಬರ ವ್ಯಕ್ತಿತ್ವವು ತದ್ವಿರುದ್ಧ ಆಗಿರ್ತದೆ. ಹಾಗಾಗಿ ಹೆಂಡತಿಗೆ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಎನ್ನುವುದು ಲೇಖಕರ ಉದ್ದೇಶವಾಗಿದ್ದರಿಂದ ಲೇಖಕರು ಹೆಂಡತಿಗೆ ಎಲ್ಲ ಜವಾಬ್ದಾರಿ ವಹಿಸಿಕೊಟ್ಟು ಅವ್ರಿಗೆ ಬೇಕಾದಾಗ ಇಡ್ತಾರೆ. ಆದರೆ ತನ್ನ ಗಂಡರ ಆದ ಲೇಖಕರು ಇಲ್ಲಿ ತಮ್ಮ ಎಲ್ಲ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರ್ತಾರೆ, ತಮ್ಮ ಮನಸ್ಸಿಗಿರುವಂತಹ ನೆಮ್ಮದಿಯನ್ನು ಕೂಡ ಕಳೆದಿಟ್ಕೊಂಡಿರ್ತಾರೆ. ಎಲ್ಲಿವರೆಗೆ ಅಂದರೆ ಒಂದು ಅವರದ್ದೇನು ಮಗ ಇದ್ದಾನೆ, ಆ ಮಗನಿಗೂ ಕೂಡ ನೆಮ್ಮದಿಯಾಗಿ ಬಂದು ಕೂತ್ಕೊಳ್ಳಿಕ್ಕೆಲ್ಲ ಆಟಾಡಿ ಬಂದು ಅವನಿಗೆ ಕೂಡ ಕಟ್ಟುನಿಟ್ಟಾಗಿ ಅವ್ರು ಹೇಳ್ತಾರೆ, ಬಂದಮೇಲೆ ಕಾಲು ತೊಳೆದೇ ಕೂತ್ಕೋಬೇಕು, ಹಾಗೆ ಹೋಗಿ ಸೋಫಾದಲ್ಲಿ ಕೂತ್ಕೊಳ್ಳುವ ಹಾಗಿಲ್ಲ. ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ಅವರಿಗೆ ನೆಮ್ಮದಿಲ್ಲ. ಅವರು ಅತಿಯಾಗಿ ಆ ಮನೆ ಕಟ್ಟುವಾಗ ಸ್ವಲ್ಪ ಜಾಸ್ತಿನೇ ಹಣ ವ್ಯಯಿಸಿ ಅವರಿಗೆ ಒಂದು ಬೇಕಂತ ಒಂದು ಕೋಣೆ ಮಾಡಿಟ್ಕೊಳ್ತಾರೆ. ಆ ಕೋಣೆಯಲ್ಲಿ ಕೂಡ ಅವರು ಆರಾಮಾಗಿ ಹೋಗಿ ಕೂತ್ಕೊಳ್ಳುವ ಹಾಗಿಲ್ಲ. ಅದೇ ಅವ್ರ ಫೇವ್ರೆಟ್ ದಿವಾನಖಾನೆ ಏನಿದೆ ಅದು ಅವರು ತುಂಬ ಇಷ್ಟಪಟ್ಟು ಮಾಡಿರ್ತಾರೆ. ಹಾಗೆ ಮಹಡಿಯ ಕೋಣೆಯಲ್ಲಿ ಕೂಡ ಅವರಿಗೆ ಬೇಕಾದ ಏನು ನೆಮ್ಮದಿಯಾಗಿ ಕೂತ್ಕೊಂಡು ನನಗೆ ಹೇಗೆ ಬೇಕು ಅನ್ನುವಂಥ ಜೀವನ ಅವ್ರು ಮಾಡುವ ಹಾಗಿಲ್ಲ. ಗಂಡ ಹೆಂಡತಿಯಲ್ಲಿ ಒಂದು ಅನ್ಯೋನ್ಯತೆ ಇದ್ದರೂ ಕೂಡ ಹೆಂಡತಿಯ ಈ ಅತಿಯಾದ ಒಂದು ವಸ್ತುವಿನ ಆಡಂಬರಿಕ ವಸ್ತುಗಳ ಮೇಲಿರುವಂಥ ಪ್ರೀತಿ ಗಂಡನ ಮೇಲಿನ ಪ್ರೀತಿಗಿಂತ ಜಾಸ್ತಿ ಆಗಿರ್ತದಲ್ವ. ಅಂತಹ ಕಾರಣಗಳಿಂದಾಗಿ ಲೇಖಕರಿಗೆ ಇರಬೇಕಾದ ಒಂದು ಸ್ವಾತಂತ್ರ್ಯವೂ ಇರುವುದಿಲ್ಲ, ನೆಮ್ಮದಿ ಕೂಡ ಇರುವುದಿಲ್ಲ ಅನ್ನೋದು ಒಂದು ವಿಷಾದವಾದ ಲೇಖನ ಸಂಪೂರ್ಣವಾಗಿ ಈ ಲೇಖನದಲ್ಲಿರುತ್ತದೆ. ಹಾಗೆ ಇದು ಲೇಖನದಿಂದ ನಿಮಗೆ ಪ್ರತಿ ವರ್ಷ 10 ಇಲ್ಲಂದರೆ 15 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿರೋದ್ರಿಂದ ನೀವು ನಾನಿದು ಬೇಸಿಕ್ ಈ ಸ್ಟೋರಿ ಯಾವುದಕ್ಕೆ ಸಂಬಂಧಪಟ್ಟಿರ್ತದೆ, ಯಾವ ಥರ ಇರ್ತದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇದನ್ನು ನೀವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಅದು 10 ಮಾರ್ಕ್ಸಿಗೆ ಕೊಟ್ಟಿದ್ದರೆ 10 ಮಾರ್ಕ್ಸಿಗೆ ಎಷ್ಟು ಬೇಕು, ನಾನೀಗ ಬೇಸಿಕ್ಕಾಗಿ ಈ ಕತೆ ಯಾವುದಕ್ಕೆ ಸಂಬಂಧಪಟ್ಟಿರೋದು ಏನೇನಿದೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ತಗೊಂಡು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಕೂಡ ಅದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಬರಿತಾ ಹೋಗ್ಬೋದು. ಅಂದರೆ ಕೋಣೆ ಮನೇನ ಈ ಥರ ಕಟ್ಟಿರ್ತಾರೆ, ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ, ಹೀಗೆ ಕಟ್ಟಿರ್ತಾರೆ, ಅಷ್ಟು ಕಷ್ಟಪಟ್ಟು ಕಟ್ಟಿರುವಂತಹ ಮನೆಯಲ್ಲಿ ಲೇಖಕರಿಗೆ ಅವರ ಹೆಂಡತಿ ಅಲ್ಲೋಗಿ ಕೂತ್ಕೊಂಡ್ರೆ ಬೈತಾರೆ, ಅಥವಾ ಇಲ್ಲಿ ಬಂದು ಮಣ್ಣು ಅಂದರೆ ಬಟ್ಟೆನ ಹಾಗೆ ಹಾಕಲಿಕ್ಕೆ ಇಲ್ಲ ಅದು ಬೈತಾರೆ, ಅವರಿಗೊಂದು ಬೇಕಾದ ಸ್ವಾತಂತ್ರ್ಯ ಇರಲಿಲ್ಲ. ಹೀಗೆ ನಿಮಗೆ ಅಂದರೆ ನಿಮಗೆ ಸ್ಟೋರಿ ಏನಂತ ಅರ್ಥ ಆಯ್ತಲ್ಲ ಅದನ್ನು ನೀವು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಅದು ಎಷ್ಟು ಮಾರ್ಕ್ಸ್ಗೆ ಬಂದಿದೆ ಅದಕ್ಕೆ ಒಂದು ಅಷ್ಟು ಪೇಜ್ಗಳನ್ನು ನೀವು ತುಂಬಿಸ್ತಾ ಹೋಗ್ಬೋದು. ಖಂಡಿತ ಈ ಚಾಪ್ಟರ್ ಏನಿದೆ ಇದು ಎಕ್ಸಾಮ್ಗೆ ಬಂದೇ ಬರುವಂಥದ್ದು, ರಿಪೀಟೆಡ್ ಆಗಿ ರೀಸೆಂಟ್ ವರ್ಷಗಳಲ್ಲಿ ಬಂದಿರೋದ್ರಿಂದ ನಾನು ಈ ಕ್ಲಾಸನ್ನು ತೊಗೊಂಡಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.